ಬೋಲ್ಟ್ ವಿದ್ಯಾರ್ಥಿ ಔದ್ಯೋಗಿಕ ತರಬೇತಿ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ದಿಮೆಗಳಿಗೆ ವಿಪುಲ ಅವಕಾಶಗಳಿವೆ. ಕುಡ್ಲಾದಿಂದ ಹೊರಹೋಗಿ ವಿದೇಶಗಳಲ್ಲಿ ಯಶಸ್ಸು ಕಂಡಿರುವ ಉದ್ಯಮಿಗಳು ತಾಯ್ನಾಡಿಗೆ ಹೆಚ್ಚಿನ ಕೊಡುಗೆ ನೀಡುವಂತೆ ಪ್ರೇರೇಪಿಸುವುದು ಹಾಗೂ ಉದ್ಯಮಿಗಳಿಗೆ ತಮ್ಮ ಉದ್ಯಮಗಳನ್ನು ಪುನಶ್ಚೇತನಗೊಳಿಸಲು ಈ ಕಾರ್ಯಕ್ರಮ ನೆರವಾಗಲಿದೆ ಎಂದರು. If you have to really take up from this coastal Karnataka, Tulunadu. ವೇದವ್ಯಾಸ್ ಕಾಮತ್, ಜಿಲ್ಲೆಯಲ್ಲಿ ಎಲ್ಲ ಸಂಪನ್ಮೂಲಗಳಿದ್ದು ಹೊಸ ಉದ್ಯಮಗಳಿಗೆ ಇಲ್ಲಿ ಅವಕಾಶ ಕಲ್ಪಿಸಿದರೆ ಜಿಲ್ಲೆ ಅಭಿವೃದ್ಧಿಯಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೊಸ ಹೊಸ ಅನುಭವಗಳು ಬರಬಹುದು, ಇಲ್ಲ ಹಳೆಯ ಅನುಭವಗಳನ್ನ ಯಾವ ರೀತಿಯದನ್ನ ಜೋಡಿಸ್ಕೊಳ್ಬಹುದು, ಇದನ್ನೆಲ್ಲವನ್ನ ಅನುಭವಗಳನ್ನು ಪಡ್ಕೊಂಡು ಬಹಳ ಯಶಸ್ವಿಯಾದಂಥ ಪ್ರಾರಂಭವನ್ನು ನಮ್ಮ ಜಿಲ್ಲೆಗಾಗಿ ಒಂದು ಸಂಸದರಾಗಿ ಒಂದು ಜವಾಬ್ದಾರಿಯುತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ತಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಗಣೇಶ್ ಕಾರ್ಣಿಕ್, ಪ್ರಧಾನಿ ನರೇಂದ್ರ ಮೋದಿ ಕರೆಯಂತೆ ದೇಶದ ಪ್ರಗತಿಗೆ ನವೋದ್ಯಮಗಳ ಉತ್ತೇಜನ ಅತ್ಯಗತ್ಯ. ಇದಕ್ಕೆ ಹೂಡಿಕೆದಾರರನ್ನು ಆಕರ್ಷಿಸಬೇಕಿದೆ ಎಂದರು. How do we convert this huge capital as a human resource, convert it into quality manpower?